ಮಾಡ್ತಿದ್ರಲ್ಲ. ಒಂದು ದಿವಸ ಏನು ಪ್ರಸಂಗ ಆಯಿತು ಅಂತಂದ್ರೆ, ಮಲ್ಕೊಂಡಿದ್ರಿ. ಮಲ್ಕೊಂಡುವಂಥ ಸಂದರ್ಭದೊಳಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಎಲ್ಲ ಸುದ್ದಿ ಹೋಗಿಬಿಟ್ಟಿತ್ತಲ್ಲ. ಬಸವಣ್ಣನವರು ನೀಲಾಂಬಿಕೆಯವರು ಹಿಂಗೆ ಹೋಗ್ಬೇಕನ್ನಂಥ ಸಂದರ್ಭದೊಳಗೆ ನೀಲಾಂಬಿಕೆಯವ್ರ ಕಿವಿಯೊಳಗೆ ಓಲೆಗಳಿರ್ತಾವೆ. ಓಲೆಗಳು ಅದನ್ನು ಯಾರಾದರೂ ನೋಡ್ತಾರೆ. ಈಗ ನೀವು ಭಾಳಷ್ಟು ಮಂದಿ ಬಂಗಾರ ಹಾಕೊಂಡ್ಬಂದಿರ್ತೀರಿ, ಅದನ್ನು ಇನ್ನೊಬ್ಬರು ನೋಡ್ತಾರೆ. ನಾವು ಅಂಥ ಬಂಗಾರವನ್ನು ತೊಗೋಬೇಕಂತ ಅವ್ರಿಗೆ ಇನ್ಸ್ಪೈರ್ ಆಕೈತಿ. ಹಂಗೆ ನೀಲಾಂಬಿಕೆ ಕಿವಿಯೊಳಗಿರ್ತಕ್ಕಂಥ ಓಲೆಗಳನ್ನು ನೋಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ತನ್ನ ಗಂಡಗೆ ಹೋಗಿ ಹೇಳಿದ್ಲಂತ, ಏನಾದರೂ ಮಾಡು, ನೀಲಾಂಬಿಕೆಯ ಕಿವಿಯೊಳಗಿರ್ತಕ್ಕಂಥ ಓಲೆಗಳನ್ನು ನಾನು ತಂದು ಕೊಡು ಅಂದ್ಲಕ್ಕಿ. ಅವ ಮೊದಲ ಕಳ್ಳಿದ್ದ ಗಂಡ. ಕಳ್ಳಿರ್ತಕ್ಕಂಥ ಗಂಡಗೆ ನೀಲಾಂಬಿಕೆ ಕಿವಿಯೊಳಗಿರ್ತಕ್ಕಂಥ ಓಲೆಗಳನ್ನು ತಂದು ಕೊಡು ಅಂತ ಅಂದಾಗ, ಹೆಂಡತಿ ಇಚ್ಛಾ ಪೂರ್ಣ ಮಾಡ್ಬೇಕನ್ನುವಂಥ ಕಾರಣಕ್ಕೆ ಆಯಿತು ಹೇಗಾದರೂ ಮಾಡಿ ಅದನ್ನು ತಂದು ಕೊಡ್ತೀನಿ, ಯಾಕಂದ್ರೆ ನನ್ನ ವೃತ್ತಿ ಕಳ್ಳತನ ಐತಿ, ಹೆಂಗಾರ ಕಳ್ಳತನ ಮಾಡಿ ಆ ಓಲೆಗಳನ್ನು ನೀನು ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟ. ಅನುಭವ ಏನು ಮಹಾಮನೆ ಇತ್ತಲ್ಲ, ಮಹಾಮನೆ ಬರ್ಬೇಕಾದ್ರೆ ಒಂದು ಕಂಡೀಷನ್ ಇತ್ತು. ಎಲ್ಲರೂ ಹೆಂಗೆ ಬೇಕಾದಂಗೆ ಬರಂಗಿಲ್ಲ ಮಹಾಮನೆಯಾಗ. ಇದು ಭಾಳ ಮಹತ್ವ ತಿಳ್ಕೊಬೇಕು ನೀವು. ಮಹಾಮನೆಗೆ ಬರ್ಬೇಕಾದ್ರೆ ಒಂದು ವ್ಯವಸ್ಥೆ ಇತ್ತು. ಏನು ವ್ಯವಸ್ಥೆ? ಹಣಿ ಮೇಲೆ ಭಸ್ಮ ಇರಬೇಕು. ಏನಿರ್ಬೇಕು? ಹಣಿ ಮೇಲೆ ಭಸ್ಮ ಇರಬೇಕು, ಕೊರಳಾಗ ಲಿಂಗ ಇರಬೇಕು, ಮಾಡೋದಕ್ಕೆ ಒಂದು ಕಾಯಕ ಇರಬೇಕು. ಇವು ಮೂರು ಇದ್ದವ್ರು ಮಾತ್ರ ಮಹಾಮನಿ ಒಳಗೆ ಪ್ರವೇಶ ಇರ್ತಿತ್ತಲ್ಲೇ. ಕಂಡವರು ಹಂಗೆ ಬರ್ತೀವಿ ಹೋಗ್ತೀವಿ ಅಂದರೆ ಹಂಗಿಲ್ಲ. ಹಣಿ ಮೇಲೆ ಭಸ್ಮ ಇರಬೇಕು, ಕೊರಳಾಗ ಏನಿರ್ಬೇಕಮ್ಮ? ಲಿಂಗ ಇರಬೇಕು. ಹಣಿ ಮೇಲೆ ಭಸ್ಮ, ಕೊರಳಾಗ ಲಿಂಗ, ಮಾಡೋದಕ್ಕೊಂದು ಕಾಯಕ. ಇಷ್ಟಿದ್ರು ಮಾತ್ರ ಅಲ್ಲಿ ಇದ್ರೊಳಗೆ ಬರುವಂಥ ಒಂದು ವ್ಯವಸ್ಥೆ ಇರ್ತಿತ್ತು. ಅವ ಅಂದ, ಮತ್ತು ಇದನ್ನೆಲ್ಲ ಹಾಕ್ಕೊಂಡು ನಾ ಎಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ರಾತ್ರಿ ಹೆಂಗಾರ ಮಾಡಿ ಹೋಗಬೇಕಂತ ತಿಳ್ಕೊಂಡು ಅಲ್ಲೇ ಇರತಕ್ಕಂಥ ಒಂದು ಕಲ್ಲು ತಗೊಂಡ, ಕಲ್ಲಿಗೆ ಅರ್ಬಿ ಕಟ್ಟಿದ. ಅರ್ಬಿ ಕಟ್ಟಿ ಅದನ್ನು ಕೊಳ್ಳ ಕಟ್ಕೊಂಡು ಇದ ಲಿಂಗ ಅಂತ ತಿಳ್ಕೊಂಡು ಒಳಗೆ ಬಂದ. ಮನೆ ಮೇಲೆ ಭಸ್ಮ ರಬ್ಬಂಗೆ ಭಸ್ಮ ಹೊಡ್ಕೊಂಡು, ಯಾಕಂದ್ರೆ ಯಾರ ಪಟ್ನ ಕೇಳಿದ್ರೆ ಅಲ್ಲೇನು ರಾತ್ರಿ ಬರಬೇಕು, ರಾತ್ರಿ ಬರಬಾರ್ದು ಹಿಂಗೇನಿರಲಿಲ್ಲ ಆ ಮಹಾಮನೆಗೆ. ಅದಕ್ಕೆ ಅದು ಮಹಾಮನೆ ಅಂತಾರೆ. ನಮ್ಮ ರಾತ್ರಿ 10 ಆತಂದ್ರೆ ಕದ ಮುಚ್ಕೊಂಡು ಕುಂದಿರ್ತೀವಿ ನಾವು. ಕದ ಮುಚ್ಕೊಂಡು ಹೊರಗೊಂದು ನಾಯಿ ಇಟ್ಟು, ನಾಯಿಗಳಿವೆ ಎಚ್ಚರಿಕೆ ಇರೋದು, ಹೊರಗೆ ಒಂದ ನಾಯಿ ಇರ್ತೈತಿ. ಆದ್ರೆ ಬೋರ್ಡ್ ಏನು ಹಾಕಿರ್ತೀರಿ? ನಾಯಿ ಕಟ್ಟಿದ್ದು ಒಂದು ಬೋರ್ಡ್ ಹಾಕೋದೇನು? ನಾಯಿಗಳಿವೆ. ಒಂದ ನಾಯಿ ಕಟ್ಟಿ ಮತ್ತೆ ಗಳಿವೆ ಅಂತಂದ್ರೆ ಒಂದು ಒಳಗೈತಿ, ಒಂದು ಉಳ್ಕಿದ್ ಒಳಗದ ಅಂತ ತಿಳ್ಕೊಬೇಕು. ಹೆಂಗದನ್ನು ವಿಚಾರ ಮಾಡ್ಕೋಬೇಕಲ್ಲ. ಹಿಂದಿನ ಕಾಲದೊಳಗೆ ನಾಯಿ ಒಳಗೆ ಬರ್ತಾವಂತ ತಿಳ್ಕೊಂಡು ಮನುಷ್ಯರ ಮನೆ ಕಾಡ್ತಿದ್ರು. ಹಿಂದಿನ ಕಾಲದೊಳಗೆ ನಾಯಿ ಒಳಗೆ ಬರಬಾರ್ದು ಅಂತ ತಿಳ್ಕೊಂಡು ಮನುಷ್ಯರ ಮನೆ ಕಾಯ್ತಿದ್ರು. ಇವತ್ತಿನ ಕಾಲ ಏನಾಗೈತಿ? ಮನುಷ್ಯರ ಒಳಗೆ ಬರಬಾರ್ದು ಅಂತ ತಿಳ್ಕೊಂಡು ನಾಯಿಗೆ ತೊಗೊಂಬಂದು ಕಾವಲಿಗೆ ಇಟ್ಕೊಂಡು ಕುಂತೀವಿ ನಾವು. ಇದು ನಮ್ಮ ವ್ಯವಸ್ಥೆ ಇವತ್ತಿನ ದಿನಮಾನದ್ದು. ಹಿಂದಿನ ಕಾಲದೊಳಗೆ ಆಕಳನ್ನ ಮನೆಯಾಗ ಇಟ್ಕೊಂಡು ಜೋಪಾನ ಮಾಡ್ತಿದ್ರು. ನಾಯಿ ರೋಡ್ ಮೇಲೆ ಮಕ್ಕೊಂತಿದ್ದು. ಇವತ್ತು ಆಕಳು ರೋಡ್ ಮೇಲೆ ಮಕ್ಕೊಳಕತ್ತಾವ, ನಾಯಿ ಮನ್ಯಾಗ ಮಕ್ಕೊಳಕತ್ತಾವ. ಎಂತಿಂತ ನಾಯಿ ತೊಗೊಂಬಂದಾರಂತ ಮಾಡ್ರಿ ನೀವು. ನಾಯಿ ಬಗ್ಗೆ ನಾ ಕೆಟ್ಟ ಅಂತ ಹೇಳಕತ್ತಿಲ್ಲ. ಒಂದು ಪ್ರಾಣಿಗೆ ಭಾಳಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಇನ್ನೊಂದು ಪ್ರಾಣಿಯನ್ನು ನಮಗೆ ಬೇಕಾಬಿಟ್ಟು ಮಾಡ್ತೀವಿ. ಒಂದು ಆಕಳವನ್ನು ನಮ್ಮ ಮನೆ ಒಳಗೆ ಇಟ್ಕೊಂಡ್ರೆ ಒಬ್ರು ಡಾಕ್ಟರ್ ಇಟ್ಕೊಂಡಂಗೆ ತಲೆಗೆ ಇಟ್ಕೊಂಡ್ರಿ ನೀವು. ಒಂದು ಚಲೋ ಜವಾರಿ ಆಕಳ ಮನ್ಯಾಗ ಐತಂದ್ರೆ, ಒಬ್ಬ ಚಲೋ ಡಾಕ್ಟರ್ ಮನ್ಯಾಗ ಇದ್ದಂಗೆ ತಲೆಗೆ ಇಟ್ಕೊಳ್ರಿ. ಅದ್ರ ಮೇಲೆ ಸುಮ್ಮನೆ ಕೈಯಾಡಿಸಿದ್ರೆ ಸಾಕು. ಜವಾರಿ ಆಕಳದ ಮೇಲೆ ಸುಮ್ಮನೆ ಒಂದಿಷ್ಟು ಮೈ ಕೈಯಾಡಿಸ್ಕೊಂತಿದ್ದು ಬಿಟ್ರೆ BP ತನ್ನಂಗೆ ತಾನ ಅಗದಿ ಹತೋಟಿಗೆ ಬಂದು ನಿಂದಿರ್ತದೆ. ಅದೇನು ಉಸಿರಾಟ ಮಾಡ್ತದಲ್ಲ, ಆ ಉಸಿರಾಟದ ಹೊಗೆ ನಮ್ಮ ಮನೆ ಒಳಗೆ ಬಂತು ಅಂದ್ರೆ ಎಷ್ಟೋ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ನಾಶ ಆಗಿ ಹೋಗ್ತಾವ. ಅದು ಹಾಕುವಂಥ ಸಗಣಿ ಏನೈತಿಲ್ಲ, ಅದನ್ನು ತೊಗೊಂಡು ಮನೆ ಸಾರಿಸಿದ್ರೆ ಯಾವ ಜೀವ ಜಂತುಗಳೂ ಬರ್ತಿದ್ದಿಲ್ಲ. ಇಷ್ಟ ಹಾಕೊಂಡ ಒಂದು ಆಕಳದೊಳಗೆ ದೊಡ್ಡ ಮಹತ್ವ ಅದ. ಅದ್ರ ಹಾಲಿನೊಳಗೆ ನೋಡ್ರಿ, ಜವಾರಿ ಆಕಳದ ಮೈಯಾಗ ಅಚ್ಚರ ಬಂಗಾರ ಅಂತಿದ್ರು ಹಿಂದಿಲ್ ಹಿರಿಯರು. ಬಂಗಾರ ಅಂದ್ರೇನು? ಆ ಬಂಗಾರದಷ್ಟು ತಾಕತ್ತಿನ ಎಲ್ಲ ವ್ಯವಸ್ಥೆ ಅದರೊಳಗೆ ಇರ್ತಿತ್ತು ಅಂತ ತಿಳಿಯಾಗಿಟ್ಕೊಳ್ಬೇಕು. ಜವಾರಿ ಆಕಳದಿಂದ ತಯಾರಾಗಿರುವಂಥ ತುಪ್ಪ ಏನೈತಲ್ಲ, ಆ ತುಪ್ಪದಾಗಿರುವಂಥ ದೊಡ್ಡ ಶಕ್ತಿ ಮತ್ತೆ ಎದುರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಎದರಿಂದ? ಎಣ್ಣೆಯಿಂದ ಆಗ್ತದೆ. ಕರೆದು ದಿನಸ ಏನು ತಿಂತೀವಲ್ಲ ಅದರಿಂದ ಆಗ್ತದೆ. ಆದರೆ ಚಲೋ ತುಪ್ಪ ಉಂಡ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇಷ್ಟಾಕೊಂಡ ಪರೋಪಕಾರಿಯಾಗಿರ್ತಕ್ಕಂಥ ಆಕಳವನ್ನು ನಾವು ತಲೆಯಾಗಿಟ್ಕೊಳ್ಬೇಕು. ನಮ್ಮ ಮನ್ಯಾಗ 9 ತಿಂಗಳು ನಮ್ಮನ್ನು ಹೊತ್ತು ಮೆತ್ತು ಒಂದಿಷ್ಟು ಹಾಲು ಕುಡಿಸಿರುವಂಥ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಲ್ಲ, ತಾಯಿ ಹಾಲನ್ನು ಕುಡಿಯೋದು ಬಿಟ್ಟ ನಂತರದಲ್ಲಿ ನಾವು ಮತ್ತೆ ಕುಡಿಯೋದು ಯಾರು ಹಾಲು ಅಂದರೆ ಆಕಳದ ಹಾಲು ಕುಡಿತೀವಿ, ಎಮ್ಮೆ ಹಾಲು ಕುಡಿತೀವಿ, ಮತ್ತು ಯಾರು ಆಡಿನ ಹಾಲು ಕುಡಿಯೋರು ಇರ್ಬೋದು. ಆದರೆ ಆಕಳದ ಕುಟ್ಟಾಗ ನಮ್ಮ ಸಂಬಂಧ ಹೆಂಗಿರ್ತದಂದ್ರೆ, ತಾಯಿ ಹಾಲು ಕುಡಿದು ಬಿಟ್ಟ ಮೇಲೆ ಆಕಳದ ಹಾಲು ಕುಡ್ಕೊಂತ ಜೀವನ ಮಾಡ್ಕೊತ ಬರ್ತೀವಲ್ಲ, ಇಷ್ಟ ಹಾಕೊಂಡ ವರ್ಷ ಅದರ ಹಾಲು ಕುಡಿದು ಅದು ಹಾಲು ಹಿಂಡೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ, ಅದು ಇನ್ನು ಹೊರಗೆ ಹೋಗಿ ಮತ್ತೊಂದು ಕರು ಹಾಕೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಅದನ್ನು ತೊಗೊಂಡು ಕಟುಗುರಿ ಕೊಡುವಂತಹ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನಂದ್ರೆ, ಹಾಲು ಉಂಡಿದ್ದು ಯಾವತ್ತೂ ಮನುಷ್ಯಗೆ ಏನು ಅನ್ಸಂಗೆ ಇಲ್ಲೇನು?
ಹಾಲು ಕೊಡಂಗಿಲ್ಲ ಅಂದ ಮಾತ್ರಕ್ಕೆ ತಗೊಂಡು ಹೋಗಿ ಕಟಗ ಕೊಡ್ತೀನಿ ಅನ್ನೋದಾದ್ರೆ ಆ ಆಕಳನ್ನು ಪ್ರಶ್ನೆ ಮಾಡ್ತದೆ. ನಾನು ಇವತ್ತು ಹಾಲು ಕೊಡಂಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಕಟಗರಿ ಕೊಡಾಕತ್ತೀರಿ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ನಾನು ನಿನಗೆ ಹಾಲು ಕೊಟ್ಟೀನಿ, ನನ್ನ ಇವತ್ತು ಕೊಡಂಗಿಲ್ಲ ಅನ್ನುವಂಥ ಕಾರಣಕ್ಕೆ ಕಟಗರಿ ಕೊಡ್ತೀನಿ ಅನ್ನೋದಾದ್ರೆ ಮತ್ತು ನಿಮ್ಮ ತಾಯಿನೂ ಸಹಿತ ವಯಸ್ಸಾಗೈತಿ, ನಿಮ್ಮ ತಾಯಿನೂ ವಯಸ್ಸಾಗಿ ನಿನಗೆ ಹಾಲು ಕುಡಿಸೋದು ಬಿಟ್ಟಾಳ, ಮತ್ತು ಅಕ್ಕಿಗೆ ಯಾರು ಕಟಗರಿ ಕೊಡ್ತೀರಿ ಅಂತ ತಿಳ್ಕೊಂಡು ಆ ಆಕಳನ್ನು ಕೇಳುವಂಥ ಪ್ರಶ್ನೆ ಮಾಡ್ತದೆ. ಎಷ್ಟೋ ಮಂದಿ ತಿಳ್ಕೊಬೇಕು, ಕಟಗರಿ ಕೈಯಾಗ ಕೊಟ್ಟು ಆಕಳವನ್ನು ಕಣ್ಣು ಮುಂದನ ನಾವು ಏನಾದರೂ ಮಾಡಿ ಅದನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಮತ್ತು ಹಾಲು ಕೊಟ್ಟಿರ್ತಕ್ಕಂಥ ಆಕಳನ್ನು ಕಟಗರಿ ಕೈಯಾಗ ಕೊಡ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ನಾವು ಹೇಗಿರ್ಬೇಕು ಅನ್ನುವಂಥದ್ದು. ಇಲ್ಲಿ ಹೇಳಬೇಕಾಗಿರುವಂಥದ್ದು ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರಲಿ, ಯಾವಾಗ ಇಂಥ ಸುದ್ದಿ ಬಂತು, ರಾತ್ರಿ ಒಳಗೆ ಹೋಗ್ಬೇಕಾದ್ರೆ ಮನೆ ಒಳಗೆ ಇಲ್ಲೆಲ್ಲ ಬೇಕಂತ ತಿಳ್ಕೊಂಡು ಅವನ ಲಕ್ಷ್ಯ ಏನು, ನೀಲಾಂಬಿಕೆ ತಾಯಿಯ ಕಿವಿ ಮೇಲಿರ್ತಕ್ಕಂಥ ಓಲೆಗಳ ಮೇಲಿತ್ತು. ರಾತ್ರಿ 12 ಗಂಟೆ ಆಗದ, 12 ಗಂಟೆ ಆಯಿತು. 12 ಗಂಟೆ ಆದ ಕೂಡಲೇ ಎಲ್ಲಿ ನೀಲಾಂಬಿಕೆ ತಾಯಿ ಮಕ್ಕೋತಾಳ ಅನ್ನೋದು ಗೊತ್ತಾಗಿತ್ತು. ಯಾಕಂದ್ರೆ ಹೋಗಿ ಬಂದು ನೋಡ್ಕೊಂಡಿದ್ದ. ಹೋಗಿ ಬಂದು ನೋಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ರಾತ್ರಿ 12 ಗಂಟೆಗೆ, ಅವಾಗ ಇಂಥ ಎಲ್ಲ ಲೈಟಿನ ವ್ಯವಸ್ಥೆ ಇರಲಿಲ್ಲಲ್ಲ, ದೀಪ ಇರ್ತಿತ್ತು, ಶಾಂತ ಮಾಡಿ ಮಕ್ಕೊಂಡಿದ್ರು. ಹೋಗಿದವನ ಏನು ಮಾಡಿದ, ಕಿವಿ ಒಳಗಿರ್ತಕ್ಕಂಥ ಓಲೆಗಳಿಗೆ ಕೈ ಹಾಕಿಬಿಟ್ಟ. ಕಿವಿ ಒಳಗಿರ್ತಕ್ಕಂಥ ಓಲೆಗಳಿಗೆ ಕೈ ಹಾಕಿದ ಕೂಡಲೇ ಅವಾಗ ಕಳ್ಳ 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 ಅಂತ ತಿಳ್ಕೊಂಡು ಚಿರಾಕ್ ಹತ್ತಿಬಿಟ್ರು. ಚಿರಾಕ್ ಹತ್ತಿದ ಕೂಡಲೇ ಇನ್ನೂ ತಪ್ಪಿಸ್ಕೊಂಡು ಹೋಗ್ತಾನಂತ ತಿಳ್ಕೊಂಡು ಅವ್ನ ಕೈ ಹಿಡ್ಕೊಂಡ್ರು. ಕಳ್ಳ ಕಳ್ಳ ಅಂದ ಕೂಡಲೇ ಮಹಾಮನೆಯಾಗಿದ್ದವ್ರೆಲ್ಲರೂ ಜಮಾ ಆದರು. ಜಮಾ ಆಗಿ ಕೈಯಾಗೇನು ಹಿಡ್ಕೊಂಡಿದ್ರಲ್ಲ, ಕಿವಿ ಒಳಗೇನು ಓಲೆ ಹಿಡ್ಕೊಂಡಿದ್ನಲ್ಲ, ಹಂಗೆ ಕೈ ಹಿಡ್ಕೊಂಡು ನಿಂತಿದ್ದ. ಬಸವಣ್ಣನವ್ರು ಒಳಗೆ ಬಂದು ನೋಡ್ತಾರ, ಕಳ್ಳ ಕಿವಿಯೊಳಗೆ ಕಿವಿಯಾಗಿರ್ತಕ್ಕಂಥ ಓಲೆಗಳಿಗೆ ಕೈ ಹಾಕಿದಂಥ ಟೈಮ್ದೊಳಗೆ ಅಪ್ಪ ಬಸವಣ್ಣನವ್ರು ಅಂದಿರುವಂಥ ಮಾತೆಂಥದ್ದು, ಅಲ್ಲ ಕಳ್ಳ ಬಂದು ನನ್ನ ಮನೆಯಾಗ ಕಳ್ಳತನ ಮಾಡಾಕತ್ತಾನಂತ ಅಪವಾದ ಹೊರಸಕತ್ತಿಯಲ್ಲ. ಹೆಂಡತಿಗೆ ಹೇಳ್ತಾರ ಅವರು, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ನಾನೋ ಒಬ್ಬ ಕಳ್ಳದೀನಿ, ನನ್ನ ಮನೆಗೊಬ್ಬ ಕಳ್ಳ ಬಂದಾನಂತ ಹೇಳಕತ್ತಿಯಲ್ಲ. ಮನೆ ಹಣಿ ಮೇಲೆ ಭಸ್ಮ ಹಚ್ಕೊಂಡಾನ, ಕೊರಡಾಗ ಲಿಂಗ ಹಾಕ್ಕೊಂಡಾನ, ಆತ ಕಳ್ಳ ಅಲ್ಲ, ಸಾಕ್ಷಾತ್ ಕೂಡಲು ಸಂಗಮ ಅದಾನ, ಕಿತ್ತು ಕೊಡು ನಿನ್ನ ಬೆಂಡಲಿಯನ್ನು ಕಿತ್ತು ಕೊಡು ಅಂತ ಹೇಳ್ತಾನ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಆರು ಇಲ್ಲ ಒಡನಿರ್ದ ಸತಿ ಎಂದು ನೆಚ್ಚಿದ್ದೇನೆಯ, ಒಡನಿರ್ದ ಸತಿ ಎಂದು ನೆಚ್ಚಿದ್ದೇನೆಯ, ಕೈ ಹಿಡಿದ ಸಜ್ಜನೆ ಎಂದು ನಂಬಿದ್ದೇನೆಯ, ಕೈ ಹಿಡಿದ ಸಜ್ಜನೆ ಎಂದು ನಂಬಿದ್ದೇನೆಯ, ಒಡನಿರ್ದ ಸತಿ ಎಂದು ನೆಚ್ಚಿದ್ದೇನೆಯ. ಅಯ್ಯ ನಮ್ಮಯ್ಯನ ಕೈ ನೊಂದಿತು, ಅಯ್ಯ ನಮ್ಮಯ್ಯನ ಕೈ ನೊಂದಿತು, ತೆಗೆದುಕೊಡ ಬೆಂಡವಾಲ ಕಿತ್ತಿ, ತೆಗೆದುಕೊಡ ಬೆಂಡವಾಲ ಕಿತ್ತಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಆರೂ ಇಲ್ಲ, ಒಡನಿಂದ ಸತಿಯನ್ನು ನೆಚ್ಚಿದ್ದೇನೆಯ, ಕೈ ಹಿಡಿದ ಸಜ್ಜನೆ ಎಂದು ನಂಬಿದ್ದೇನೆಯ, ನೆಚ್ಚಿದ್ದೇನೆಯ, ನಂಬಿದ್ದೇನೆಯ. ಒಳನಿರ್ದ ಸತಿ ಎಂದು ನಂಬಿರ್ದೇನಯ್ಯ, ಕೈ ಹಿಡಿದ ಸತಿ ಎಂದು ಮೆಚ್ಚಿರ್ದೇನಯ್ಯ. ನೋಡೋ, ಅಂಥ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅವನು ಕಳ್ಳ ಅಂತ ತಿಳ್ಕೊಂಡು ಅಪವಾದ ಕೊಡಕತ್ತಿಯಲ್ಲ, ಬಿತ್ತಿ ಕೊಡು ನಿನ್ನ ಕಿವಿಯಾಗಿರ್ತಕ್ಕಂಥ ಓಲೆಗಳನ್ನಂತ ತಿಳ್ಕೊಂಡು ಹೆಂಡತಿಗೆ ಹೇಳಬೇಕಾದ್ರೆ ಕಳ್ಳಗೆ ಭ್ರಮ ನಿರಸನ ಆಗ್ತದೆ. ಬಸವಣ್ಣನವ್ರ ಮಾತು ಕೇಳಿದ ಮೇಲೆ, ಅಲ್ಲ ಕಿವಿಯೊಳಗೆ ಕೈ ಹಾಕ್ಯಾನ, ರಾತ್ರಿ ಬಂದಾನ, ಕಳ್ಳ ಅನ್ನೋದು ಗೊತ್ತಿದ್ರು ಸಹಿತ ನನ್ನ ದೇವ್ರಂತ ನನ್ನ ಬಳಕ ಇನ್ನು ನಾನು ಸುಳ್ಳು ಹೇಳಬಾರ್ದು ಅಂತ ತಿಳ್ಕೊಂಡು ಅದನ್ನು ಕೈ ಬಿಟ್ಟು ಬಸವಣ್ಣನವ್ರ ಪಾದಕ್ಕೆ ಬಿದ್ದ. ಅಪ್ಪ ನೀವು ಹೇಳು ಹಂಗೆ ನಾ ಏನು ಒಳ್ಳೆ ಮನುಷ್ಯ ಅಲ್ಲ, ನಾನು ನಿಜವಾಗ್ಲೂ ಕಳ್ಳ ಅದೀನಿ,
ನನ್ನ ಹೆಂಡತಿ ಆಶೆ ಪಟ್ಟಿದ್ದಕ್ಕೆ ಈ ಓಲೆಗಳನ್ನು ಕಿತ್ಕೊಂಡು ಹೋಗಾಕಂತ ಬಂದೀನಿ, ಅದಕ್ಕೆ ನಾ ದೇವರಲ್ಲ ನಾ ಕಳ್ಳ ಅಂತಂದಾಗ, ನೋಡಪ್ಪ ನಾ ಕಳ್ಳ ಅನ್ನುವಂಥದ್ದನ್ನು ನಾ ಹೇಳಿಲ್ಲ ಅಂದ್ರೂ ಸಹಿತ ನಾ ಕಳ್ಳ ಅಂತ ಒಪ್ಕೊಳಕತ್ತಿ ಅಂದ್ರೆ ನನ್ನ ಸತ್ಯದ ಅರಿವನ್ನು ಯಾರು ಒಪ್ಕೊಂತಾರ ಅವರ ದೇವರಪ್ಪ ನನ್ನ ಪಾಲಿಗೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಮತ್ತು ಹೇಳ್ತಾರೆ. ನೀನ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಕಾಲು ಬಿದ್ದು ಮತ್ತಂತಾನವ, ಇಲ್ಲ 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 ನೀ ತಿಳ್ಕೊಂಡಂಗೆ ನಾ ಅಲ್ಲ, ನೋಡು ನೀ ಬೇಕಾದ್ರೆ ನನ್ನ ದೇವ್ರು ಅಂತ ನೀ ತಿಳ್ಕೊಳಕತ್ತೀಯಲ್ಲ, ನೋಡಿಲ್ಲ ಕಲ್ಲು ತೊಗೊಂಡು ಬಂದು ಲಿಂಗ ಅಂತ ಹಾಕ್ಕೊಂಡು ಬಂದಿನ ಕೊಳ್ಳಾಗ, ಕಲ್ಲು ತೊಗೊಂಡು ಬಂದು ಲಿಂಗ ಅಂತ ಹಾಕ್ಕೊಂಡು ಬಂದಿನ ಅಂದಾಗ ಬಸವಣ್ಣವ್ರು ಅಂತಾರ, ಎಷ್ಟೋ ಮಂದಿ ಇದ್ದ ಲಿಂಗ ಕಲ್ಲು ಅಂತ ತಿಳ್ಕೊಂಡಾರ, ನೀ ಕಲ್ಲು ಲಿಂಗ ಅಂತ ಹಾಕ್ಕೊಂಡು ಬಂದಿಯಲ್ಲಪ್ಪ ನೀನ ದೇವ್ರ ಅಂದ್ರೆ ಮತ್ತವ್ರು. ಎಷ್ಟೋ ಮಂದಿ ಇದ್ದ ಲಿಂಗವನ್ನ ಕಲ್ಲು ಅಂತ ತಿಳ್ಕೊಂಡಾರ, ನೀನು ಕಲ್ಲು ಲಿಂಗ ಅಂತ ತಿಳ್ಕೊಂಡಿಯಲ್ಲಪ್ಪ, ನಿನ್ನಷ್ಟು ಚಲೋ ಯಾರದಾರ? ಕೆಲವು ಮಂದಿ ನೋಡ್ರಿ ಲಿಂಗ ಹಾಕ್ಕೋಬೇಕಂದ್ರೆ ಕೆಲವು ಮಂದಿ ಹಾಕ್ಕೊಳಂಗಿಲ್ಲ, ಯಾವ್ದು ನಮ್ಮ ಕುಟಾಗ ಇರ್ತದ ಯಾವ್ದು ನಾವು ಹಾಕ್ಕೋಬೇಕು ಅದನ್ನು ಹಾಕ್ಕೊಳಂಗಿಲ್ಲ ನಾವು. ಕೆಲವು ಮಂದಿ ಅಂತಾರೆ ಅಜ್ಜರ ಅವು ಚುಸ್ತವ್ರಿ ವಜ್ಜಕ್ಕವ್ರಿ ಅದಕ್ಕೆ ಹಾಕೋ, ಕೆಜಿ ಗಟ್ಲೆ ಬಂಗಾರ ಅವು ಚುಚ್ಚಂಗಿಲ್ಲ ನೀವು ಇಲ್ಲ. ವಿಚಾರ ಮಾಡ್ಕೊಳ್ಬೇಕು, ಅಂಗದ ಮೇಲೆ ಲಿಂಗ ಇರ್ಬೇಕನ್ನುವಂಥದ್ದು ಎಷ್ಟು ಅದ್ಭುತವಾದಂಥ ಪರಿಕಲ್ಪನೆಯನ್ನು ಅಪ್ಪ ಬಸವಣ್ಣವ್ರು ಕೊಟ್ಟಾರ. ಅದ್ರ ಬಗ್ಗೆ ನಾವು ಮುಂಜಾನೆ ದಿನ ಬಂದಾಗ ವಿಚಾರ ಮಾಡೋಣ. ನೋಡ್ರಿ, ಕಲ್ಲನ್ನು ಲಿಂಗ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ಅವರು ಮಹಾಮನಿಯೊಳಗೆ ಜಾಗ ಕೊಟ್ಟರು. ಕಳು ಮಾಡಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಮಹಾಮನಿಯೊಳಗೆ ಜಾಗ ಕೊಟ್ಟು ಆತನನ್ನು ತಮ್ಮ ಹತ್ರ ಇಟ್ಕೊಂಡು ಅವ್ನ ಕೆಲಸ ಕೊಟ್ಟು ಕಾಯಕ ಕೊಟ್ಟು ದಾಸೋಹದ ಪರಿಕಲ್ಪನೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಮುಂದೊಂದು ದಿವಸ ಹಿಂಗೆ ನಡೀತದ, ಮಹಾಮನಿಯೊಳಗೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಶರಣರು ಬರ್ತಿದ್ರು. 196,000 ಜನ ನಿತ್ಯ ಪ್ರಸಾದ ನಡೀತಿತ್ತಲ್ಲೇ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ತಯಾರು ಮಾಡಿದ್ರು. ಇವತ್ತೇನು ಮುಂಜಾನೆದ್ದು ಎಲ್ಲರೂ ತಮ್ಮ ಕೆಲಸ ಮಾಡೋದು, ತಮ್ಮ ಕೆಲಸ ಮಾಡಿ ಬಂದಿರತಕ್ಕಂಥ ರೊಕ್ಕದೊಳಗೆ ಬರೀ ಅದನ್ನು ಕೂಡಿಡುವಂಥ ಪ್ರಯತ್ನ ಮಾಡಂಗಿಲ್ಲ. ಬರೀ ಕೂಡಿಡುವಂಥ ಹೊಂಟ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಆದ್ರೆ ಅವರು ಒಂದು ಪರಿಕಲ್ಪನೆ ಏನು ಕೊಟ್ಟಿದ್ರು ಅಂತಂದರೆ, ಒಂದು ಕಾಯಕ ಸಿದ್ಧಾಂತ. ಕಾಯಕವನ್ನು ಮಾಡ್ಬೇಕು ಪ್ರತಿಯೊಬ್ಬರು, ದುಡ್ದ ತಿನ್ಬೇಕು. ಎಲ್ಲರೂ ಒಬ್ಬರ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನುವಂಗಿಲ್ಲ, ರೊಟ್ಟಿ ಮೇಲೆ ದುಡಿದ್ರೆ ರೊಟ್ಟಿ ತಿನ್ಬೇಕು ಅನ್ನುವಂಥದ್ದು ದೊಡ್ಡ ಸಿದ್ಧಾಂತ ಅವತ್ತಿನ ಕಾಲಕ್ಕೆ. ವಿಚಾರ ಮಾಡ್ಕೊಡ್ರಿ, ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಿಗೆ ಅವಕಾಶ ಇರಲಿಲ್ಲ. ರೊಟ್ಟಿ ಮೇಲೆ ಸ್ವತಃ ದುಡಿದು ತಿನ್ನುವಂಥದ್ದು. ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿಯಾಗಿರಬೇಕೇ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರದು. ನೀನು ದುಡಿದಿರ್ತಕ್ಕಂಥ ಅನ್ನ ಹೆಂಗಿರ್ಬೇಕಂದ್ರೆ ನಿನ್ನ ಶ್ರಮದ ಬೆವರಿನ ಹನಿಯಾಗಿ ಬಂದಿರಬೇಕು. ಸಂತ ವಿನೋಬ ಭಾವೆ ಅವರು ಹೇಳ್ತಾರೆ, ಊಟಕ್ಕೆ ಕುಂತಾಗ ಎಲ್ಲ ತಟ್ಟಿ ಒಳಗೆ ಬಡಿಸಿದಂಥ ಟೈಮ್ದೊಳಗೆ ಇನ್ನೇನು ಊಟ ಮಾಡ್ಬೇಕನ್ನೋ ಟೈಮ್ದಾಗ ವಿಚಾರ ಮಾಡ್ಬೇಕಂತ, ಇದು ನಾ ದುಡಿದಿದ್ದು ಇನ್ಯಾರಾದರೂ ದುಡಿದಿದ್ದು. ನೀ ದುಡಿದಿದ್ದಿದ್ರೆ ಅಟ್ಟ ಅದನ್ನು ಊಟ ಮಾಡಬೇಕು. ಇಲ್ಲ ಅಂತಂದ್ರೆ ದುಡ್ಕೊಂಡು ಬಂದ ಊಟ ಮಾಡುವಂಥ ಪ್ರಯತ್ನ ಮಾಡಿದರೆ ಅವ್ರಿಗೆ ಮಾತ್ರ ನಿಜವಾದ ಯುವಕರು ಅನ್ನುವಂಥ ಮಾತನ್ನು ಸಂತ ವಿನೋಬ ಭಾವೆ ಹೇಳ್ತಾರೆ.